ಇವತ್ತಿಲ್ಲೇ ಇರೋದಿ ಪ್ಲೀಸ್. ಇಲ್ಲಮ್ಮ, ನಾನು ಅಲ್ಲಿ ಹೋಮ್ವರ್ಕ್ ಬುಕ್ ಎಲ್ಲ ಮರ್ತಿಟ್ಟಿದ್ದೀನಿ. ನಾನು ಬೇಗ ಹೋಗ್ಬೇಕು. ಅದೇ ಅಮ್ಮ ಪ್ಲೀಸ್ ಅಮ್ಮ. ಅದಕ್ಕೆ ಹೋಗಿ, ಅದಕ್ಕೆ ಅವ್ನು ಕೊಡೋದಕ್ಕೆ ಅಂತ ಸ್ವೀಟ್ಸ್ ತಂದಿದ್ದೀನಲ್ಲ, ತೊಗೊಂಬಂದು ಕೊಡಿ ಅವನಿಗೆ, ತಿನ್ಲಿ ಅವ್ನು. ಬನ್ನಿ ತೊಗೊಂಬನ್ನಿ ಹೋಗಿ. ಅಲ್ಲ ಕಣೋ ಭಾಸ್ಕರ, ಈಗಷ್ಟೇ ಬಂದಿದ್ದಾನೆ, ಆಗ್ಲೇ ಹೊರಡ್ತೀನಿ ಅಂತ ಅವ್ನು ಹೇಳ್ತಾ ಇಲ್ವಾ ಹೋಮ್ವರ್ಕ್ ಇದೆ ಬರೀಬೇಕು ಅಂತ. ಅವ್ರಿಗೆ ಸದ್ಯಕ್ಕೆ ಹೋಗ್ಲಿ, ಬೇಕಾದ್ರೆ ನಾಳೆ ನಾಡಿದ್ದು ನಾನೇ ಅವನ್ನ ಕರ್ಕೊಂಡು ಬರ್ತೀನಿ, ಆರಾಮಾಗಿ ಒಂದು ಜೊತೆ ಇರೋರಂತ. ಹೋಗಿ ಅದಕ್ಕೆ ಸ್ವೀಟ್ಸ್ ತೊಗೊಂಬಂದು ಕೊಡಿ, ಇಲ್ಲ ಅವನು ಕರ್ಕೊಂಡು ಹೋಗ್ಬಿಡಿ. ಹೋಗು ಸ್ವೀಟ್ಸ್ ಕೊಡ್ತು ಅಮ್ಮ, ತಿನ್ನೋಗು. ಹೋಗಿ ಅದಕ್ಕೆ ಕರ್ಕೊಂಡು ಹೋಗಿ. ಬಂದ್ಬಿಡ್ತಾರೆ. ಆಮೇಲೆ ಮರ್ತೋಗ್ಬಿಟ್ಟು. ಚೆನ್ನಾಗಿದೆ ಹಾಡು. ನೀ ಇಲ್ಲೇ ಕೂತಿರೋ, 2 ನಿಮಿಷ ಒಳಗೋಗಿ ಬಂದ್ಬಿಡ್ತೀನಿ. ಇಲ್ಲ, ನಾನೇ ಬರ್ತೀನಿ. ಬೇಡಮ್ಮ, ನೀನು ಇಲ್ಲೇ ಇರೋ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಬೇಗ ಬರ್ಬೇಕು. ಬೇಗ ಹಿಂಗೋಗಿ ಹಿಂಗೆ ಬಂದೆ. ಹಲೋ ಸರ್. ಓ ಬನ್ನಿ ಶಶಾಂಕ್, ಹೇಗಿದ್ದೀರಿ? ಹೇಗೆ ನಡೀತಾ ಇದೆ ಎಲ್ಲ? ಎವ್ರಿಥಿಂಗ್ ಇಸ್ ಫೈನ್. ಏನು ಬರಕ್ಕೆ ಹೇಳಿದ್ದು? ಕೆಲವು ಫಾರ್ಮಾಲಿಟೀಸ್ ಇದೆ, ಸಿಗ್ನೇಚರ್ ಬೇಕಾಗಿತ್ತು. ಫೈಲ್ ತಗೊಂಬರ್ಯಾ. ಇಲ್ಲೊಂದೆರಡು ಸಿಗ್ನೇಚರ್ ಹಾಕಿ. ಪೆನ್ ಕೊಡಲ್ಲ. ಸರ್, ನನಗೂ ಇವ್ರಿಗೂ ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ಇದಿಷ್ಟು ಕ್ರಿಯೇಟ್ ಮಾಡಿದ್ದವಳು. ಓಹೋ, ಮನೆಗೆ ಹೋದಾಗೆಲ್ಲ ಇಲ್ಲೇನು ಮಾಡ್ತಾ ಇದೆಯಾ, ನೀನು ಕಾರಲ್ಲಿರೋ ಅಂತ ಹೇಳಲಿಲ್ವಾ? ಯಾರಿಗೆ ಈ ಹುಡುಗ? ಸರ್, ಇವ್ನು ನನ್ನ ಮಗ. ಇವನ ಬಗ್ಗೆನೇ ಕೇಸು. ಓ ಆದಿತ್ಯ. ಅಂಕಲ್ಗೆ ಹಾಯ್ ಹೇಳು. ಹಾಯ್ ಅಂಕಲ್. ಹಾಯ್ ಪುಟ್ಟ. ನಿಮಗೆ ಫೋನ್ ಬಂದಿತ್ತು. ಓಹ್ ಥ್ಯಾಂಕ್ ಯು. ನೀನು ಕಾರಲ್ಲೇ ಇರೋ, 5 ನಿಮಿಷ ಬಂದ್ಬಿಡ್ತೀನಿ. ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ನಾನಿಲ್ಲಿ ಯಾರನ್ನೋ ಮಾತಾಡ್ಸೋದಕ್ಕೆ ಬಂದೆ. ನೀನು ಯಾಕೆ ಇಲ್ಲಿಗೆ ಬಂದೆ? ನಾನು ಶಶಾಂಕ್ ಜೊತೆ ಬಂದೆ. ನೀವಿಲ್ಲಿ ಒಬ್ಬರೇ ಇದ್ದೀರಾ? ಯಾಕೆ? ಇಲ್ಲ, ನನ್ನ ಜೊತೆಲಿರೋರು 10 ನಿಮಿಷ ಬರ್ತೀನಿ ಅಂತ ಹೋದ್ರು. ಈಗ ಬರ್ತಾರೆ. ಓ ಹೌದಾ? ಮತ್ತೆ ಬೀಗ ಹಾಕಿದ್ದಾರೆ.
ಆದಿ, ಕಾರಲ್ಲಿರು ಅಂತ ಹೇಳ್ದೆ ತಾನೆ, ಇಲ್ಲೇನು ಮಾಡ್ತಾ ಇದೆಯಾ? ಕಾರ್ ಹತ್ರನೇ ಹೋಗ್ತದ್ದೆ, ಇವ್ರನ್ನ ನೋಡಿದೆ ಬಂದೆ. ಬೀಗ ಯಾಕೆ ಹಾಕಿದಾರೆ? ಒಳಗಡೆ ಇರೋರು ತಪ್ಪಿಸ್ಕೊಂಡು ಹೋಗದೇ ಇರಲಿ ಅಂತ. ಬಾ ಆದಿ, ಹೋಗೋಣ. ಇವ್ರ ಹತ್ರ ನಿನಗೇನು ಮಾತು? ಅಲ್ಲ ಇವ್ರು ಯಾಕೆ ಅದೆಲ್ಲ ಇಲ್ಲಿದ್ದಾರೆ? ನಾನು ನಿಂಗೆ ಆಮೇಲೆ ಹೇಳ್ತೀನಿ, ಬಾ ನನ್ನ ಜೊತೆ. ಹೆಚ್ಚೊತ್ತಿಲ್ಲೇ ಇದ್ರೆ ನೀನು ಸುಳ್ಳು ಹೇಳಕ್ ಕಲಿಬೇಕಾಗತ್ತೆ. ಬಾರೋ. ದೇವ್ರೆ, ಸೂರ್ಯ ಅವ್ರ ಸಂತೋಷದಿಂದ ಇವತ್ತು ಕೆಲಸಕ್ಕೆ ಹೊರಟಿರ್ತಾರೆ. ಅವರಿಗೆ ನನಗೆ ಫೋನ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಪಾಪ ಆ ಜಾಗದಲ್ಲಿ ನೆಟ್ವರ್ಕ್ ಸಿಗಬೇಕಲ್ಲ. ಇಲ್ಲ ಅಂದಿದ್ದರೆ ಅವ್ರು ನನಗೆ ಫೋನ್ ಮಾಡಿರೋರು. ದೇವ್ರೆ, ಆದಷ್ಟು ಬೇಗ ಅವ್ರಿಗೆ ನೆಟ್ವರ್ಕ್ ಸಿಕ್ಕಿ ನನಗೆ ಫೋನ್ ಮಾಡೋಕ್ಕೆ ಹೇಳು. ಅವ್ರು ನನ್ನ ಜೊತೆಗಿದ್ದಾಗ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ತುಂಬ ಬೇಜಾರಾಗ್ತಾ ಇದೆ. ಒಂದೊಂದು ನಿಮಿಷ ಕಳೀಲಿಕ್ಕೂ ತುಂಬ ಬೇಜಾರು ಅನಿಸ್ತಾ ಇದೆ. ದೇವ್ರೆ, ಸೂರ್ಯ ಅವ್ರನ್ನ ಆದಷ್ಟು ಬೇಗ ಬರೋ ಹಾಗೆ ಮಾಡು. ದೇವ್ರೆ, ಕಷ್ಟನೋ ಸುಖನೋ ಯಾವಾಗಲೂ ಸೂರ್ಯ ಅವರು ನನ್ನ ಜೊತೆ ಇರೋ ಹಾಗೆ ಮಾಡು. ಇವರಿಗೆಲ್ಲ ಈಗ ಅನ್ನಿಸ್ತಾ ಇದೆ ಆದಿತ್ಯ ಇಲ್ಲದೆ ಮನೇಲಿ ಎಷ್ಟೊಂದು ಬೇಜಾರಾಗ್ತಿದೆ ಅಂತ. ದೇವ್ರೆ, ಆದಿತ್ಯನು ಬೇಗ ಮನೆಗೆ ಬರೋ ಹಾಗೆ ಮಾಡು. ನಾವೆಲ್ಲರೂ ಸಂತೋಷವಾಗಿ ಖುಷಿಯಾಗಿರೋ ಮಾಡಪ್ಪ. ಸರ್, ಇವನೇ ನನ್ನ ತಮ್ಮ ಸೂರ್ಯ ಅಂತ. ಇವನು ಯಾವ ತಪ್ಪು ಮಾಡಿಲ್ಲ ಸರ್. ಸುಳ್ಳು ಸರ್ಟಿಫಿಕೇಟ್ ತಂದಿದ್ದು ನಾನು. ಇವನು ನಿಜವಾಗ್ಲೂ ನಿರಪರಾಧಿ. ಸೂರ್ಯ ಅವರೇ, ನೀವೇನು ಯೋಚನೆ ಮಾಡಿಬಿಡಿ. ಬೇಲ್ಗೆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನೀವು ಧೈರ್ಯವಾಗಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮಿಂದ ಕೆಲವು ಪೇಪರ್ಸ್ ಸೈನ್ ಆಗಬೇಕು. ತೊಳೆದ ಎಲ್ಲಿ ಸರ್? ನೋಡಿ, ಇಲ್ಲೊಂದು ನೋಡಿ. ರವಿಯವರೇ, ಸ್ವಲ್ಪ ಮಾತಾಡ್ಕೊಂಡು ಬನ್ನಿ, ನಾನು ಹೊರಗಡೆ ಇರ್ತೀನಿ. ಸರಿ ಸರ್. ಹಣ ಒಂದು ದೊಡ್ಡ ಎಡವಟ್ ಆಗಿದೆ. ಎಡವಟ್ಟ? ಏನಾಯ್ತು? ಶಶಾಂಕ್ ಇಲ್ಲಿಗೆ ಬಂದಿದ್ದ, SI ಜೊತೆ ಮಾತಾಡ್ತಿದ್ದ. ಶಶಾಂಕ್ ಬಂದರೆ ನಮಗೇನೋ? ನಿನ್ನ ಮನ್ಸಿಗೆ ನೋವಾಗೋಗಿ ಏನಾರು ಮಾಡಿದ್ನ? ಅವ್ನು ಏನಾದರೂ ಮಾತಾಡ್ಕೊಳ್ಳಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವನ ಜೊತೆ ಆದಿತ್ಯನೂ ಬಂದಿದ್ದ. ಆದಿತ್ಯ ನೀನು ನೋಡಿದ್ನೇನೋ? ಬರೀ ನೋಡೋದಷ್ಟೇ ಅಲ್ಲ, ನೀವು ಯಾಕೆ ಒಳಗಡೆ ಇದ್ದೀರಾ, ನಿಮ್ಮನ್ನು ಯಾಕೆ ಲಾಕ್ ಮಾಡಿದ್ದಾರೆ ಅಂತೆಲ್ಲ ಕೇಳ್ದ. ನೀನೇನಂದ್ಯೋ? ನಾನು ಹೇಳೋದು ಮುಖ್ಯ ಅಲ್ಲ ಅಣ್ಣ. ಈಗ ಅವನು ಈ ವಿಷಯನ ಆರ್ತಿಯವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಏನು ಮಾಡೋದು? ಹೌದಲ್ವಾ? ಏನು ಮಾಡೋದು? ನೀನೇನಾದರೂ ಮಾಡಬೇಕು ಅಣ್ಣ. ನೋಡು, ಆರ್ತಿಯವ್ರ ಹತ್ರ ಫೋನ್ ಇಲ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂತು. ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ನಾವು ಇಷ್ಟೊಂದು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೋ. ಪ್ಲೀಸ್ ಹೆಲ್ಪ್ ಮೀ ಔಟ್ ಅಣ್ಣ, ಪ್ಲೀಸ್. ಸರಿ ಬಿಡು, ನನಗೆ ವಿಷಯ ಗೊತ್ತಾಯ್ತಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತೀನಿ. ಹುಷಾರಣ್ಣ.
ಹಲೋ ಅಮ್ಮ ನಾನು ರವಿ ಮಾತಾಡ್ತಿರೋದು. ರವಿ ಅವರಾ? ಹೇಳಿಪ್ಪ. ಅಮ್ಮ ನಾನೀಗ ಹೇಳ್ತಿರೋದು ತುಂಬ ಸೀರಿಯಸ್ ವಿಚಾರ. ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬೇಡಿ. ನನ್ನ ಮಾತನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೀರಿಯಸ್ ವಿಷಯನಾ? ಯಾಕಪ್ಪ, ಏನಾಯಿತು? ಎಲ್ಲ ವಿಚಾರ ನಾನು ಹೇಳ್ತೀನಮ್ಮ. ನೀವು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬೇಡಿ. ನನ್ನ ಮಾತಿಗೆ ನಿಮ್ಮ ಉತ್ತರ ಹ್ಞೂ ಹಾಂ ಅಷ್ಟಲ್ಲೇ ಇರಲಿ. ಅಕ್ಕಪಕ್ಕ ಯಾರಾದ್ರೂ ಇದ್ದಾರಾ? ಮುಖ್ಯವಾಗಿ ಆದಿತ್ಯ. ಯಾರೂ ಇಲ್ಲಪ್ಪ, ಹೇಳಿ. ಕುತ್ತಿಗೆ ಬಂದ್ಬಿಟ್ಟಿದೆ. ಸೂರ್ಯ ಜೈಲಲ್ಲಿರೋ ವಿಚಾರ ಆದಿತ್ಯನಿಗೆ ಗೊತ್ತಾಗ್ಬಿಟ್ಟಿದೆ. ಏನು ಹೇಳ್ತಿದ್ದೀರಪ್ಪ ನೀವು? ಹೌದಮ್ಮ, ಆದಿತ್ಯ ಸೂರ್ಯನ ಸ್ಟೇಷನಲ್ಲಿ ಕಣ್ಣಾರೆ ನೋಡ್ಬಿಟ್ಟಿದ್ದಾನೆ. ನಾವು ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ವೋ ಅದು ಆಗ್ಬಿಟ್ಟಿದೆ. ಅವ್ರು ಹೇಗೆ ಅಲ್ಲಿಗೆ ಬಂದ? ಅವ್ರು ಹೇಗೆ ಸೂರ್ಯ ಅವ್ರನ್ನ ನೋಡ್ದ? ಅವನೊಬ್ಬನೇ ಹೇಗಮ್ಮ ಬರೋಕ್ಕೆ ಸಾಧ್ಯ? ಆ ಶಶಾಂಕ್ಗೆ ಕರ್ಕೊಂಬಂದಿರೋದು ನಮ್ಮನ್ನ ಸಿಕ್ಕ ಹಾಕ್ಸ್ಬೇಕು ಅಂತ. ಈಗೇನು ಮಾಡೋದಪ್ಪ? ಆದಿತ್ಯಂಗೆ ಎಲ್ಲ ವಿಷಯನೂ ಗೊತ್ತಾಗೋಗಿದೆ. ಅದಕ್ಕೆ ಅಮ್ಮ ನಾನು ನಿಮಗೆ ಫೋನ್ ಮಾಡಿದ್ದು. ಆದಿತ್ಯನಿಗೆ ವಿಷಯ ಗೊತ್ತಾದರೆ ಏನು ಮುಳುಗೋಗಲ್ಲ. ಆದರೆ ಆದಿತ್ಯನಿಂದ ಆರ್ತಿಗೆ ವಿಷಯ ಗೊತ್ತಾಗದಾಗೆ ನೋಡ್ಕೋಬೇಕು ಅಷ್ಟೇ. ಸೂರ್ಯ ರಿಲೀಸ್ ಆದಮೇಲೆ ಆರ್ತಿಗೆ ಸತ್ಯ ಹೇಳಿ ಕನ್ವಿನ್ಸ್ ಮಾಡ್ಬೋದು. ನೀವು ಆದಿತ್ಯನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಆದಿತ್ಯ ಆರ್ತಿ ಜೊತೆ ಮಾತಾಡದೇ ಇರೋ ಥರ ನೋಡ್ಕೋಬೇಕು. ಜೋರು ಹೆಚ್ಚು ಕಮ್ಮಿ ಆದರೂ ನಾವು ಊಹಿಸೋಕ್ಕೆ ಆಗದೆ ಇರೋಷ್ಟು ಅನಾಹುತ ಆಗ್ಬಿಡುತ್ತಮ್ಮ. ಅಮ್ಮ ಪ್ಲೀಸ್. ಸರಿಯಪ್ಪ, ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಅಮ್ಮ, ಆದಿತ್ಯನ ಮನಸ್ಸಲ್ಲಿ ತುಂಬ ಗೊಂದಲಗಳು ಇರ್ತವೆ. ಅದಕ್ಕೆಲ್ಲ ಉತ್ತರ ಆರ್ತಿ ಹತ್ರ ಸಿಗುತ್ತೆ ಅಂತ ಅವ್ನು ಅಂದ್ಕೊಂಡಿರ್ತಾನೆ. ಅದಕ್ಕೆ ಯಾವುದೇ ಟೈಮ್ನಲ್ಲಾದರೂ ಅವನು ಆರ್ತಿಗೆ ಫೋನ್ ಮಾಡ್ಬೋದು. ನೀವು ತುಂಬ ಕೇರ್ಫುಲ್ ಆಗಿರಮ್ಮ. ಸರಿಪ್ಪ, ನೀವೇನು ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ಸರಿಮ್ಮ, ಥ್ಯಾಂಕ್ಸ್. ಹಲೋ, ಹೌದಾ? ಆರ್ತಿ, ಯಾರ್ದು ಕಾಲು? ಯಾಕಕ್ಕ ಹೀಗೆ ಮಾಡಿದ್ರಿ? ನಾನು ಹಿಂಗೆ ತಪ್ಪು ಮಾಡಿದ್ದೆ? ಯಾಕೆ ಹಾಗೆ ಕಳಿಸಿದ್ರಿ? ಯಾರನ್ನು ಕಳ್ಸಿದ್ವಿ? ಎಲ್ಗೆ? ಕಳ್ಸೋಕ್ಕಿಂತ ಮುಂಚೆ ಒಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವ ನಿಮಗೆ? ಯಾಕೆ ಹೀಗೆ ಮಾಡಿದ್ರಿ ನೀವು? ಮೊದಲೆಲ್ಲ ಹೀಗಾಗ್ತಾ ಇರಲಿಲ್ಲ ಅಕ್ಕ. ಈಗ ನನಗೆ ತುಂಬ ನೋವಾಗಿದೆ. ಆರ್ತಿ, ಬೇಜಾರು ಮಾಡ್ಕೋಬೇಡ. ವಿಷಯ ಗೊತ್ತಾದ್ರೆ ಬೇಜಾರು ಒಂದು ಕ್ಷಣ ಆಗ್ತಿತ್ತು ಅಷ್ಟೇ ಅಕ್ಕ. ಅದಕ್ಕೆ ಮುನ್ನೆಚ್ಚರಿಕೆ ತಗೊಳ್ಬೋದಾಗಿತ್ತಲ್ವಾ? ಎಲ್ಲ ನನ್ನಿಂದಾನೇ ಆಗಿದ್ದು. ನಾನು ಸ್ವಲ್ಪ ಗಮನ ಕೊಟ್ಟಿದ್ದಿದ್ರೆ ಎಲ್ಲದೂ ಸರಿಯಾಗಿ ಆಗ್ತಿತ್ತು. ಏನ್ ಹೇಳ್ತಿದ್ದೀನಿ ನೀನು? ಯಾರ ಬಗ್ಗೆ ಗಮನ ಕೊಡ್ಬೇಕಾಗಿತ್ತು? ಇನ್ಯಾರ ಬಗ್ಗೆ ಅಕ್ಕ? ಆದಿತ್ಯನ ಬಗ್ಗೆ. ಪ್ರತಿ ವರ್ಷನೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ. ಈ ಸಾರಿ 10 ರ್ಯಾಂಕ್ ಕೊಡೋಕ್ಕೂ ಇಲ್ಲ ಅವನು. ಈಗಷ್ಟೇ ಒಂದು ಟೀಚರ್ ಫೋನ್ ಮಾಡಿ ಹೇಳಿದ್ರು,
ನಿಮ್ಮ ಮಗ ಸ್ಟಡೀಸಲ್ಲಿ ತುಂಬ ಡಲ್ ಆಗಿದ್ದಾನೆ ಅಂತ. ಪ್ರೋಗ್ರೆಸ್ ಕಾರ್ಡನ್ನು ಮನೆ ಕಳಿಸಿದಾರಂತೆ. ಆದರೆ ನಮ್ಮ ಟೆನ್ಷನಲ್ಲಿ ಆದಿತ್ಯನ ಓದ್ ಹಾಳಾಗ್ತಾ ಇದೆ. ಅದು ಅಲ್ಲದೆ ಅವ್ನು ಶಶಾಂಕ್ ಮನೇಲಿ ಬೇರೆ ಇದ್ದಾನೆ. ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಕ್ಕ. ತುಂಬ ಟೆನ್ಷನ್ ಆಗ್ತಾ ಇದೆ. ಯಾಜೆ ಫೋನ್ ಯಾಕೆ ತಗೋತಾ ಇದೆಯಾ? ಯಾರ ಜೊತೆ ಮಾತಾಡ್ಬೇಕು ನೀನು? ಫೋನಾ? ನಾನು ಬಂದಿರೋದು ಬಾಲ್ ತೊಗೊಳಕ್ಕೆ. ಯಾಕೆ ಅಜ್ಜಿ, ನಾನು ಯಾರ ಜೊತೆನೂ ಮಾತಾಡಬಾರ್ದಾ? ಅದು ಹಾಗಲ್ಲ ಪುಟ್ಟು, ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ನಾನು ಸುಮ್ಮನೆ ಹೇಳಿದೆ. ಅದೇ ಮತ್ತೆ ನೀನು ಪೊಲೀಸ್ ಸ್ಟೇಷನಿಗೆ ಹೋಗಿದ್ಯಾ? ನಂಗೆ ಗೊತ್ತಿತ್ತು ಇದನ್ನ ಕೇಳ್ತೀರಾ ಅಂತ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದು ಅದು ಹಾಂ, ಶಶಾಂಕ್ಗೆ ಫೋನ್ ಮಾಡಿ ಹೇಳಿದ್ದು ನನಗೆ. ಹೌದಾ? ಶಶಾಂಕ್ ಕಾಲ್ ಮಾಡಿದ್ರ? ಶಶಾಂಕ್ ಅವ್ರ ಫೋನ್ ನನ್ನ ಹತ್ರನೇ ಇತ್ತು. ನಿಮಗೆ ಹೆಂಗೆ ಕಾಲ್ ಮಾಡಿದ್ರು? ಅದು ಅದು ಶಶಾಂಕ್ ಫೋನ್ ಮಾಡಿದ್ದಲ್ಲ, ಆಗ ಅವನೇ ಹೇಳಿದ್ದು. ನೀನೆಲ್ಲ ಮರ್ತ್ಬಿಟ್ಟಿದ್ಯಾ? ಇಲ್ಲ ಅಂದರೆ ನನಗೆ ಹೇಗೋ ಗೊತ್ತಾಗುತ್ತೆ? ಹೌದಾ? ನಾನು ಮರ್ತ್ಬಿಟ್ನಾ? ಗೊತ್ತಾಗತ್ತೆ ಬಿಡಿ. ಇವನು ಫೋನ್ ಮಾಡದೇ ಇರೋ ಹಾಗೆ ನಾನೇನು ಮಾಡೋದು? ಅಮ್ಮ ಬನ್ನಿ ಹೋಗಿಮ್ಮ. ನಾ ಹೋಗಲ್ಲ ಕಣೆ. ಅಯ್ಯೋ ನೋಡಿಮ್ಮ, ಮೊಬೈಲ್ನೇ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ. ಹೋಗಿಮ್ಮ, ಹೇಗಾದ್ರೂ ಮಾಡಿ ಇಸ್ಕೊಂಡು ಬನ್ನಿ. ನಾ ಹೇಗೆ ಹೋಗೋ ಅವಳನ್ನ ಡೈರೆಕ್ಟಾಗಿ ಮೊಬೈಲ್ ಕೊಡು ಅಂತ ಕೇಳಿ ನಂಗೆ ಕೆಲಾಗಲ್ಲ. ಏನಾದ್ರೂ ಐಡಿಯಾ ಮಾಡಿ ಕೇಳಿ. ನನಗಂತೂ ಆ ಮೊಬೈಲ್ ನೋಡ್ತಾ ಇದ್ರೆ ಬಾಂಬ್ನ ನೋಡ್ದಂಗೆ ಆಗ್ತಾ ಇದೆ. ಆ ಬಾಂಬ್ ಸಿಡಿಯಕ್ಕೆ ಮುಂಚೆ ನಾ ಹೋಗಿ ತಗೊಂಬರಂತ ಹೇಳ್ತೀಯಾ? ಹಾಗೆ ಅನ್ಕೊಳ್ಳಿ, ಹೋಗಿ ತಗೊಂಡು ಬನ್ನಿ. ಹೋಗಿಮ್ಮ ಹೋಗಿ. ಅಯ್ಯೋ ನಿಧಾನ ನಿಧಾನ ಹೋಗಿ. ಆರ್ತಿ ಇಲ್ಲೇ ಇದೆಯಾ? ನನ್ನ ಮನೆಯೆಲ್ಲ ಹುಡುಕ್ತಾ ಇದೆ ನಿನ್ಗೋಸ್ಕರ. ಅಮ್ಮ, ತಿಂಡಿ ತಿಂದ್ಯಾ? ಹಾಂ ತಿಂಡಿ ತಿಂದೆ. ಮಾತ್ರೆ ಮಾತ್ರೆ ತಿಂಡಿ ತಿಂದಾದ್ಮೇಲೆ ಮಾತ್ರೆ ತಗೊಂಡೆ ಅಮ್ಮ. ಸರಿ. ಏನಮ್ಮ ಫೋನ್ ನೋಡ್ತಾ ಇದ್ದೀರಾ? ಸೂರ್ಯ ಏನಾದರೂ ಫೋನ್ ಮಾಡಿದ್ನಾ ಅಂತ ನೋಡ್ತಾ ಇದ್ದೆ ಅಷ್ಟೇ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಮ್ಮ. ಅವ್ರು ಫೋನೇ ಮಾಡಿಲ್ಲ ನೋಡಿ. ಬ್ಯುಸಿ ಇರ್ತಾನೆ ಅನ್ಸುತ್ತೆ. ಅವ್ನು ಪುರ್ಸೊತ್ತಾದಾಗ ಮಾಡ್ತಾನೆ ಬಿಡು. ಆರ್ತಿ, ಒಂಚೂರು ನಿನ್ ಮೊಬೈಲ್ ಕೊಡ್ತೀಯಾ? ಒಂದು ಫೋನ್ ಮಾಡಕ್ಕಿದೆ. ಅಮ್ಮ, ಅದು ಸೂರ್ಯ ಅವ್ರು ಕಾಲ್ ಮಾಡ್ತಾರಮ್ಮ. ಅವ್ರು ಕಾಲ್ ಮಾಡಿದಾಗ ಬ್ಯುಸಿ ಬಂದರೆ ಅದಕ್ಕೆ ಒಂದು ಕೆಲಸ ಮಾಡಿ, ಲ್ಯಾಂಡ್ಲೈನಿಂದನೇ ಕಾಲ್ ಮಾಡಿ ನೀವು. ಅಲ್ಲ ಕಣೆ, ಕಳ್ದೋಗಿರೋದು ನಂದೇ ಮೊಬೈಲು. ಲ್ಯಾಂಡ್ಲೈನಿಂದ ಮಾಡಿದ್ರೆ ಹುಡುಕಕ್ಕಾಗಲ್ವಲ್ಲ ನನ್ನ ಫೋನ್ನ. ಮೊಬೈಲಿಂದಾದ್ರೆ ಅದೆಲ್ಲ ರಿಂಗ್ ಆಗ್ತಿದೆ ಅಂತ ಹುಡ್ಕೊಂಡೋಗಿ ತಗೋಬೋದಲ್ಲ, ಅದಕ್ಕೆ ಕೊಡೆ. ಅಮ್ಮ, ಒಂದು ಕೆಲಸ ಮಾಡಿ, ನಾನೇ ರಿಂಗ್ ಕೊಡ್ತೀನಿ, ನೀವೇ ಹುಡುಕಿ. ಬೇಡ ಆರ್ತಿ, ನಾನೇ ಹುಡುಕೋತೀನಿ. ನಿನಗೆ ಯಾಕೆ ಶ್ರಮ? ನೀ ಹೋಗಿ ಕುತ್ಕೊಂಡು ರೆಸ್ಟ್ ತಗೋ. ಪರವಾಗಿಲ್ಲಮ್ಮ, ನಿಮಗೆ ಮಂಡಿ ನೋವು ಅಂತ ಹೇಳ್ತೀರಾ, ನಿಮಗೆ ಯಾಕೆ ಕಷ್ಟ? ನಾನೇ ರಿಂಗ್ ಕೊಡ್ತೀನಿ, ನೀವು ಹುಡುಕಿ. ಬನ್ನಿ ಕೊಡಿ ಅಮ್ಮ, ಕೊಡಿ, ನಾನು ಹುಡುಕ್ತೀನಿ. ಅಮ್ಮ ಬನ್ನಿ ಅಮ್ಮ. ಬಂದೆ. ಸರ್, ಒಂದೇ ಒಂದು ಫೋನ್ ಕಾಲ್ ಮಾಡಬೇಕಾಗಿತ್ತು ಸರ್. ಪ್ಲೀಸ್ ಸರ್. ಎಷ್ಟು ಸಲ ಹೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ? ವಿಷಯ ಹಾಗಲ್ಲ ಸರ್. ನನ್ನ ಹೆಂಡತಿ ಗರ್ಭಿಣಿ. ಅವ್ರಿಗೆ ನಾನು ಇಲ್ಲಿರೋ ವಿಷಯ ಗೊತ್ತಿಲ್ಲ ಸರ್. ಈಗ ತಾನೇ ನನ್ನ ಮಗ ನನ್ನ ನೋಡ್ಕೊಂಡು ಹೋಗಿದ್ದಾನೆ. ನಾಳೆ ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಒಂದು ಸಂಸಾರನೇ ಹಾಳಾಗೋಗುತ್ತೆ ಸರ್. ಪ್ಲೀಸ್ ಸರ್,
ಮಾನವೀಯತೆ ದೃಷ್ಟಿಯಿಂದನಾದರೂ ಹೆಲ್ಪ್ ಮಾಡಿ. ಸರಿ, ಯಾರಿಗೆ ಮಾಡಬೇಕು ಹೇಳಿ. ರವಿ ಅಣ್ಣಂಗೆ ಸರ್. 9008354521. ಬರ ಇಲ್ಲಿ ಕೊಡೆಯ. ತಗೊಳಯ್ಯ, ಈ ಸ್ಟಾರ್ ಚೆನ್ನಾಗಿದೆ, ಸಾಹೇಬ್ರು ಹಂಗೆಲ್ಲ ಕೊಡೋಕ್ಕಿಲ್ಲ. ಹಲೋ ಅಣ್ಣ, ನಾನು ಸೂರ್ಯ. ಓ ಇದಾ ಇನ್ಸ್ಪೆಕ್ಟ್ರು ಸರ್ ಕೊಟ್ರು. ಮತ್ತೇನಾದ್ರು ಪ್ರಾಬ್ಲಮಾ? ಅಣ್ಣ, ಇಷ್ಟೊತ್ತಿಗಾಗಲೇ ಆದಿತ್ಯ ಮನೆಗೆ ತಲುಪಿರ್ತಾನೋ. ಅವ್ನು ಯಾವುದೇ ಕಾರಣಕ್ಕೂ ಆರತಿ ಅವ್ರಿಗೆ ಫೋನ್ ಮಾಡ್ತಿರ್ತಾರೋ ನೋಡ್ಕೊಳ್ಳೋ ಪ್ಲೀಸ್. ನೀನೇನು ಹೆದರಬೇಡ, ನಾನು ಶೋಭಮ್ಮಂಗೆ ಫೋನ್ ಮಾಡಿದ್ದೀನಿ. ಅವರು ಆದಿತ್ಯನಿಗೆ ಫೋನ್ ಹತ್ರ ಬಿಡೋದಿಲ್ಲಂತೆ. ಮನೆಗೂ ಫೋನ್ ಮಾಡಿ ಹೇಳಿದ್ದೀನಿ, ಆರತಿ ಹತ್ರ ಫೋನ್ ಇದ್ದಾಗೆ ನೋಡ್ಕೊಳ್ಳಿ ಅಂತ. ನೀನೇನು ಗಾಬರಿ ಆಗಬೇಡ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ನಾನಿಲ್ಲಿ ತುಂಬ ಟೆನ್ಸ್ಡ್ ಆಗ್ಬಿಟ್ಟಿದ್ದೆ. ಯಾವುದಕ್ಕೂ ನನಗೊಂದು ಫೋನ್ ಮಾಡು. ಸರಿಪಾ, ಬಾಯ್. ಸರ್, ಥ್ಯಾಂಕ್ ಯು ಸರ್.